ಗಾಡಿಗಳು ಏನಿಲ್ಲ. ಜಿಲ್ಲಾ ನೌಕರರ ಸಂಘದ ಅಧ್ಯಕ್ಷ ಕೃಷ್ಣ ಶಾವಂತಗೇರಿಗೆ ಅವಮಾನ ಖಂಡಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ. ಇಲ್ಲಿ ನೋಡಿ ವೀಕ್ಷಕರ, ನಮ್ಮ ಮಾನ್ವಿ ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಸುರೇಶ್ ಕುರುಡಿ ತುಂಬಾ ಕ್ರಿಯಾಶೀಲರಾಗಿ ಸಂಘಟನೆ ಮಾಡುತ್ತಿದ್ದಾರೆ. ಆದರೆ ಕೆಲವೊಂದು ವಿಚಾರಗಳಲ್ಲಿ ದಿಟ್ಟ ಹೆಜ್ಜೆ ಇಡುವಲ್ಲಿ ಹಿಂದೇಟು ಹಾಕುತ್ತಿದ್ದಾರೆ ಅನ್ನೋದು ದೊಡ್ಡ ಚರ್ಚೆಗೆ ಕಾರಣವಾಗುತ್ತಿದೆ. ಹೌದು ವೀಕ್ಷಕರೇ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ತಾಲೂಕು ಘಟಕದ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ತಹಸೀಲ್ದಾರ್ ಭೀಮರಾಯ ರಾಮಸಮುದ್ರ ಅವರ ಮೂಲಕ ಮನವಿ ಸಲ್ಲಿಸಿ ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಸುರೇಶ್ ಕುರುಡಿ ಅವರು ಮಾತನಾಡಿ ಮೇ 22ರಂದು ಮಾನ್ವಿಯಲ್ಲಿ ರೈತ ಸಂಘದಿಂದ ಜೋಳ ಖರೀದಿ ಕುರಿತು ನಡೆದ ಪ್ರತಿಭಟನೆ ಸಮಯದಲ್ಲಿ ರೈತರಿಂದ ಮನವಿ ಸ್ವೀಕರಿಸುವುದಕ್ಕೆ ಆಗಮಿಸಿದ ಜಿಲ್ಲಾ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಉಪನಿರ್ದೇಶಕರು ಹಾಗೂ ಜಿಲ್ಲಾ ನೌಕರರ ಸಂಘದ ಅಧ್ಯಕ್ಷರಾದ ಕೃಷ್ಣ ಶಾವಂತಗೇರಿರವರನ್ನ ರೈತ ಸಂಘದ ರಾಜ್ಯ ಗೌರವಾಧ್ಯಕ್ಷರಾದ ಚಾಮರಾಜ್ ಮಾಲಿ ಪಾಟೀಲ್ ಬೆಡ್ದೋರ್ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ತಳ್ಳಿರುವುದನ್ನು ತಾಲೂಕು ನೌಕರರ ಸಂಘವು ತೀವ್ರವಾಗಿ ಖಂಡಿಸುತ್ತದೆ ಹಾಗೂ ಅವರ ಮೇಲೆ ಕಾನೂನು ಕ್ರಮಕ್ಕೆ ಒತ್ತಾಯಿಸುತ್ತದೆ ಎಂದು ತಿಳಿಸಿದರು. ಆದರೆ ಮಾನ್ವಿಯಲ್ಲಿ ಅಧಿಕಾರಿ ಸಿಬ್ಬಂದಿಗಳ ಮೇಲೆ ಅದಲ್ಲದೆ ಪೊಲೀಸ್ ಸಿಬ್ಬಂದಿಗಳ ಮೇಲೆ ಹಲ್ಲೆ ಮಾಡುವುದು, ನಿಂದನೆ, ಅವಮಾನ ಮಾಡುವುದು ಹೊಸದಲ್ಲ. ಇಂತಹ ಘಟನೆಗಳು ತಹಸೀಲ್ ಕಚೇರಿಯಲ್ಲಾಗಿವೆ, ಪುರಸಭೆ ಕಚೇರಿಯಲ್ಲಿ ಕೂಡ ಆಗಿವೆ. ಅಷ್ಟೇ ಯಾಕೆ, ಕಳೆದ ತಿಂಗಳು ತಾಲೂಕ್ ಪಂಚಾಯತ್ ಸಭಾಂಗಣದಲ್ಲಾಯಿತು. ಅಂದು ಇಲ್ಲದ ಅಧಿಕಾರಿಗಳ ಮತ್ತು ಸಿಬ್ಬಂದಿಗಳ ಮೇಲಿನ ಕಾಳಜಿ ಈ ರೈತರ ವಿಚಾರದಲ್ಲಿ ಯಾಕೆ ಬಂತು ಅನ್ನೋದು ದೊಡ್ಡ ಚರ್ಚೆಗೆ ಕಾರಣವಾಗುತ್ತದೆ. ನೌಕರ ಸಂಘದ ಅಧ್ಯಕ್ಷರಾದಂಥ ಮಾನ್ಯ ಶ್ರೀ ಕೃಷ್ಣ ಶಾವಂತಗೇರಿ ಅವರನ್ನು ರೈತ ಸಂಘದ ಮುಖಂಡರಾದ ಶ್ರೀ ಚಾಮರಾಜ್ ಪಾಟೀಲ್ ಬೆಡ್ದೂರ್ ಇವರು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಲ್ಲದೆ ತಳ್ಳಿದ್ದಾರೆ. ಇದನ್ನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಮಾನ್ವಿ ತಾಲೂಕು ಘಟಕವು ತೀವ್ರವಾಗಿ ಖಂಡಿಸುತ್ತದೆ. ಕಾರಣ, ನಮ್ಮ ಸಂಘದ ಜಿಲ್ಲಾಧ್ಯಕ್ಷರನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಶ್ರೀ ಚಾಮರಾಜ್ ಪಾಟೀಲ್ ಬೆಡ್ದೂರ್ ಇವರ ಮೇಲೆ ಸೂಕ್ತವಾದ ಕಾನೂನು ಕ್ರಮ ಜರುಗಿಸಬೇಕೆಂದು ಸಂಘವು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತದೆ. ದಯವಿಟ್ಟು ಮೊನ್ನೆ ತಹಸೀಲ್ದಾರ್ ಸಾಹೇಬರಲ್ಲಿ ಒಂದು ವಿನಂತಿ, ನಾವು ದಿನನಿತ್ಯ ಸರ್ಕಾರಿ ಸೇವೆಯಲ್ಲಿರೋರು ನೌಕರಿ ಮಾಡಬೇಕಾದ್ರೆ ಹಲವಾರು ಸಮಸ್ಯೆಗಳು ಬರುವುದು ಸಹಜ. ಆದರೆ ನಾವು ಕೂಡ ಒಬ್ಬ ರೈತರ ಮಕ್ಕಳು, ರೈತರು, ರೈತ ಸಂಘದವರು, ರೈತ ಮುಖಂಡರು ಹೋರಾಟ ಮಾಡುವುದು ತಪ್ಪಲ್ಲ. ಈ ಸಂದರ್ಭದಲ್ಲಿ ಸರ್ಕಾರಿ ನೌಕರರ ಸಂಘದ ರಾಜ್ಯ ಪರಿಷತ್ ಸದಸ್ಯರಾದ ಅಖ್ತರ್ ಪಾಷಾ, ಖಜಾಂಚಿ ಬಾಗಯ್ಯ ನಾಯ್ಕ್, ಹನುಮಂತ ರಾವ್, ತಿಮ್ಮಣ್ಣ, ಶಿವಣ್ಣ, ತಿಮ್ಮೇಶ್ ನಾಯ್ಕ್, ಮಲ್ಲಿಕಾರ್ಜುನ್, ಸಂದೀಪ್, ಶಾಬೀರ್ ಪಾಷಾ ಸೇರಿದಂತೆ ತಾಲೂಕಿನ ವಿವಿಧ ಇಲಾಖೆಯ ನೌಕರರು ಇದ್ದರು. ಹುಳ ಬಂದ್ರೆ CWC ಅವ್ರನ್ನ ಸರ್ ಇದಕ್ಕೆ ಯಾರು ಸರ್ ಹೊಣೆ? ಸರ್ ಇವಾಗ ಕ್ಯಾಬಿನೆಟ್ ಸಮಸ್ಯೆ ಗೊತ್ತಾಯ್ತು. ಅಲ್ಲ ಸರ್, ನಿಮ್ ಕಡೆ ಏನು ತಗಕ್ಕಿಲ್ಲ, ನೀವು ಬಂದು ಏನು ತಗೈತಿಲ್ಲ, ಯಾಕೆ ಬಂದಾಗ ಹೋಯ್ತು? ಏನಿಲ್ಲ ನೀವು ಬರದಾಗ ಏನೈತೆ? ಯಾವ ತಗೊಲಿಲ್ಲ ರೈತರು ಬೀದಿ ಕರುತ್ತಾರೆ ಒಪ್ಪೋದಿಲ್ಲ ಅಂದ್ರೆ ಅಲ್ಲ ಗಾಡಿಗಳು ಏನಿಲ್ಲ. ಪಗಾರ ಚೇಂಜ್ ಮಾಡಕ ಬಿಟ್ರೆ ರೈತರು ಹಾಳು ಮಾಡ್ತಾರೆ. ನೀವು ನಾವು ತಾಳ್ಮೆ ಕಳ್ಕೊಂಡ್ರೆ ಹಿಗಿತೀವಿ. ನನಗ ತಾಳ್ಮೆ ಕಳ್ಕೊಂಡ್ರೆ ತಡ್ಕೊಂಬೋದಾಗದಲ್ಲ. ಯಾವ್ದಕ್ಕೂ ಒಪ್ಪುವಲ್ಲವ, ಬರೀ ಅದೇ ಮಾತಾಡ್ತಾರೆ. ಶಾಪಿಂಗ್ ಸಕ್ಕತ್ತಾಗಿದೆ ಅಲ್ವಾ? ಹಾ ಡ್ಯಾಡ್. ಅಪ್ಪ, ನಿಮ್ಮ ಡ್ರಿಪ್ ಕೂಲ್ ಆಗಿದೆ. ಡ್ರಿಪ್ ಅಂದ್ರೆ ನಿಮ್ಮ ಔಟ್ಫಿಟ್ ಕೂಲ್ ಆಗಿದೆ. ಐ ನೋ ದಟ್. ಮತ್ತೆ ಇದು? ದಿಸ್ ಇಸ್ ಗ್ರೇಟ್ ಡ್ಯಾಡ್, ಬಟ್ ರೈಟ್ ನೌ ದಿಸ್ ಇಸ್ ಮೈ ವೈಬ್. ವೈಬ್ ಅಂದ್ರೆ ಮೈ ಟೈಪ್, ಲೈಕ್ ದಿಸ್. ಫ್ಯಾಮಿಲಿಗೆ ನಾವು ಹೇಳ್ತೀವಿ ಫ್ಯಾಮ್. ಅಂದ್ರೆ ಇದು ಫ್ಯಾಮ್ ಜಾಮ್. ಈಗ ಅರ್ಥ ಆಯ್ತಾ? ಎಲ್ಲ ಅರ್ಥ ಆಗ್ತಾ ಇದೆ. ನ್ಯೂ ಟೈಮ್ಸ್, ನ್ಯೂ ಟ್ರೆಂಡ್ಸ್.